ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಗುರು ರಾಘವೇಂದ್ರಾಯ ನಮಃ. ಅಸಂಖ್ಯಾತ ಪವಾಡಗಳನ್ನು ಮಾಡುತ್ತಾ ಸಂವತ್ಸರಗಳನ್ನು ಸರಿಸಿ ಅಂತಿಮವಾಗಿ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾದರು ಗುರುರಾಯರು. ಅವರ ಪವಾಡಗಳು ಸಾಕಷ್ಟಿವೆ. ಅದರಲ್ಲಿ ಇವತ್ತು ಒಂದು ಪವಾಡವನ್ನು ನಾನು ಹೇಳ್ತಿದ್ದೀನಿ. 700 ವರ್ಷಗಳ ದೈವಾಂಶ ಆಯುಷ್ಯದಲ್ಲಿ 76 ವರ್ಷ ಶರೀರ ರೂಪದಲ್ಲಿ 300 ವರ್ಷದವರೆಗೆ ಮಂತ್ರಕೃತಿಗಳ ಮೂಲಕ 700 ವರ್ಷದವರೆಗೆ ಕೃಪಾಶೀರ್ವಾದದ ಮೂಲಕವೂ ಇಂದಿಗೂ ಜೀವಂತವಾಗಿದ್ದಾರೆ ರಾಯರು ಅನ್ನೋದು ಪ್ರಬಲ ನಂಬಿಕೆ. ರಾಯರು ಕೊಟ್ಟ ಮೃತ್ತಿಕೆ ಮಹಿಮೆ ಹೇಗಿದೆ ಅಂತ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ರಾಮಚಂದ್ರ ಅನ್ನೋ ಒಬ್ಬ ಶಿಷ್ಯನಿರ್ತಾನೆ ರಾಯರ ಬಳಿ. ವೆಂಕಟಗುರುವಿನ ಪ್ರಕರಣ ನೋಡಿ ತಾನು ಕೂಡ ಮದುವೆಯಾಗಿ ಸುಖವಾಗಿರ್ಬೇಕು ಅಂದ್ಕೊಳ್ತಾನೆ. ಸೀದಾ ರಾಯರ ಬಳಿ ಹೋಗ್ತಾನೆ. ಆಗ ಅವರು ಮೃತ್ತಿಕೆ ಅಂದ್ರೆ ಮಣ್ಣಿನಿಂದ ಸ್ನಾನ ಮಾಡ್ತಿರ್ತಾರೆ ನಮ್ಮ ರಾಯರು. ಈ ವೇಳೆ ಗುರುಗಳೇ, ನಾನು ಕೂಡ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೀನಿ, ಆದ್ರೆ ಮದುವೆಗೆ ಬೇಕಾದ ಹಣವೂ ಇಲ್ಲ, ಹಸೆ ಮಣೆ ಇರಲು ವಧುವೂ ಇಲ್ಲ ಎನ್ನುತ್ತಾನೆ. ನಸುನಕ್ಕ ರಾಯರು, ಮದುವೆ ಒಳ್ಳೆಯದೆ, ಮಾಡಿಕೊ, ಪಿತೃಋಣ ತೀರಿಸಲು ಇದು ಉತ್ತಮ ಮಾರ್ಗವೂ ಹೌದು ಅಂತ ಹೇಳ್ತಾರೆ. ಹೀಗೆ ಹೇಳಿ ಮೈಗೆ ಸವರ್ಕೊಳ್ತಿದ್ದ ಮಣ್ಣನ್ನು ಉಂಡೆ ಮಾಡಿ ಅವನ ಕೈಗೆ ಕೊಡ್ತಾರೆ. ಊರಿಗೆ ಹೊರಡು, ಶುಭವಾಗ್ಲಿ ಅಂತಲೂ ಕೂಡ ಹೇಳ್ತಾರೆ ನಮ್ಮ ರಾಯರು. ಹೆಣ್ಣು ನೋಡೋಕೆ ಹೋಗ್ತೀನಿ ಅಂದರೆ ಮಣ್ಣು ಯಾಕೆ ಕೊಟ್ರು ಅನ್ನೋ ಪ್ರಶ್ನೆ ಮನದಲ್ಲಿ ಮೂಡಿದ್ರೂ ಕೂಡ ರಾಯರ ಅಸಂಖ್ಯಾತ ಪವಾಡಗಳನ್ನು ಪ್ರತ್ಯಕ್ಷ ನೋಡಿದ್ದ ರಾಮಚಂದ್ರ ಮರು ಮಾತನಾಡದೆ ಪ್ರಯಾಣ ಬೆಳೆಸುತ್ತಾನೆ. ಪ್ರಯಾಣದ ಮಧ್ಯೆ ಕತ್ತಲಾದ ಕಾರಣ ಒಂದೂರಲ್ಲಿ ತಂಗಬೇಕಾಗುತ್ತೆ. ಅಲ್ಲೇ ಸೊಗಸಾದ ಮನೆ ಇರುತ್ತೆ. ಅಲ್ಲಿ ಶ್ರೀಮಂತನೊಬ್ಬನ ಮನೆಯ ಜಗುಲಿಯಲ್ಲಿ ಮಲಗಿಬಿಡ್ತಾನೆ ರಾಮಚಂದ್ರ. ಸರಿ ರಾತ್ರಿ ಏನೋ ವಿಚಿತ್ರ ಶಬ್ದವಾದಂತೆ ಅನುಭವ ಆಗುತ್ತೆ. ಕೂಡಲೇ ರಾಮಚಂದ್ರ ಎಚ್ಚರಗೊಂಡು ನೋಡಿ ಗಾಬರಿ ಆಗ್ತಾನೆ. ಮನೆ ಮುಂದೆ ಅದೃಶ್ಯ ಶಕ್ತಿಯೊಂದು ಬಾಗಿಲು ಬಡಿಯುತ್ತಾ ಗಲಾಟೆ ಮಾಡ್ತಿರುತ್ತೆ. ಇದನ್ನು ಕಂಡು ದುಷ್ಟ ಶಕ್ತಿಯ ಬಳಿ ರಾಮಚಂದ್ರ ಓಡಿ ಬರ್ತಾನೆ. ರಾಮಚಂದ್ರ ಓಡಿ ಬಂದ ಕೂಡಲೇ ಆ ದುಷ್ಟಶಕ್ತಿ ಚೀರುತ್ತಾ ದೂರ ಸರಿಯುತ್ತೆ. ದುಷ್ಟಶಕ್ತಿ ಮನೆಯಿಂದ ಹೊರಗಡೆ ಬಾಗಿಲಿಂದ ಹೋದ ತಕ್ಷಣ ಮನೆಯೊಳಗಡೆ ಇದ್ದ ಯಜಮಾನ ಇದನ್ನೆಲ್ಲ ಕಂಡು ಹೊರಗಡೆ ಬರ್ತಾನೆ. ನೀನ್ ಯಾರಪ್ಪ ಮಹಾನುಭಾವ? ಈ ಪ್ರೇತ ಶಕ್ತಿ ಈ ಹಿಂದೆ 6 ಸಲ ನಮ್ಮ ಮನೆಗೆ ಬಂದು ಆಗಷ್ಟೇ ಹುಟ್ಟಿದ ನನ್ನ ಗಂಡು ಮಕ್ಕಳನ್ನ ಹತ್ಯೆಗೈದಿದೆ. ಇದೀಗ 7ನೇ ಮಗುವಾದಾಗಲೂ ಬಂದಿದೆ. ಅದೃಷ್ಟವಶಾತ್ ನೀವಿರೋದಕ್ಕೆ ಒಳಬರಲಾಗಿಲ್ಲ ಎಂದು ತಮ್ಮ ವೃತ್ತಾಂತವನ್ನ ತಿಳಿಸ್ತಾರೆ ರಾಮಚಂದ್ರನಿಗೆ. ಕೂಡಲೇ ರಾಮಚಂದ್ರನಿಗೆ ಅಲ್ಲಾಗಿರೋ ಪವಾಡದ ಅರಿವಾಗುತ್ತೆ. ರಾಯರ ಮೃತ್ತಿಕೆ ಮಹಾತ್ಮೆಯದು ಎಂದು ತಿಳಿದವನೇ ಆ ಮಣ್ಣನ್ನ ಈ ದುಷ್ಟ ಶಕ್ತಿಯ ಮೇಲೆ ಪ್ರಯೋಗ ಮಾಡ್ತಾನೆ. ರಾಯರು ಕೊಟ್ಟ ಆ ಮಣ್ಣಿನ ಉಂಡೆ ಅಂದ್ರೆ ಮೃತ್ತಿಕೆಯನ್ನ ಆ ದುಷ್ಟಶಕ್ತಿಯ ಮೇಲೆ ಹಾಕ್ತಾನೆ. ನಂತರ ಆ ದುಷ್ಟಶಕ್ತಿಯು ಸುಟ್ಟು ಭಸ್ಮವಾಗುತ್ತೆ. ಇದಾದ ಮೇಲೆ ಮನೆಯ ಯಜಮಾನ ರಾಮಚಂದ್ರನ ವೃತ್ತಾಂತವನ್ನೆಲ್ಲ ತಿಳಿದು ತಮಗಿರುವ ಏಕೈಕ ಹೆಣ್ಣು ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆಯಾಗಲು ಹಣ ಮತ್ತು ಹೆಣ್ಣು ಎರಡನ್ನೂ ಹುಡುಕಬೇಕು ಎಂದಿದ್ದವನಿಗೆ ಅಂದು ಮಣ್ಣನ್ನು ಕೊಟ್ಟ ರಾಯರ ಮಹಾತ್ಮೆ ನೆನಪಾಗಿ ಇದ್ದಲ್ಲೇ ಗುರುಗಳನ್ನ ಸ್ಮರಿಸ್ತಾನೆ ರಾಮಚಂದ್ರ. ಯಾರಿಲ್ಲ ಎಂದವರಿಗೆಲ್ಲ ರಾಯರೇ ಎಲ್ಲ. ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ ನಮ್ಮನ್ನು ಸಲಹುವವರು ಅವರೇ ನಮ್ಮ ಗುರುಗಳು. ಮಂತ್ರಾಲಯದಲ್ಲಿರುವ ನಮ್ಮ ಗುರುಗಳು. ನಮಗೆ ಎಷ್ಟೋ ಕೋರಿಕೆಗಳಿರುತ್ತೆ. ರಾಯರು ಅದನ್ನು ತಡವಾಗಿ ಕೆಲವೊಮ್ಮೆ ಅನುಗ್ರಹ ಮಾಡ್ತಾರೆ. ಮತ್ತಷ್ಟು ಜನ ಅನ್ಕೋತಾರೆ ರಾಯರು ನಮಗೆ ಅನುಗ್ರಹನೇ ಮಾಡ್ತಾ ಇಲ್ಲ, ಕೆಲಸ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇನ್ನು ಹಲವಾರು ಕೋರಿಕೆಗಳಿದೆ. ಆದರೆ ಒಂದು ತಿಳ್ಕೊಳ್ಳಿ, ನಮ್ಮ ಪಾಪ ಪುಣ್ಯವನ್ನ ಲೆಕ್ಕ ಹಾಕಿ ನಮ್ಮ ಸೇವೆಗೆ ತಕ್ಕಂತೆ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಭಕ್ತಿ ಇರಲಿ, ನಂಬಿಕೆ ಇರಲಿ, ಪ್ರಯತ್ನವಿರಲಿ, ಜೊತೆಗೆ ವಿಶ್ವಾಸ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಅಂತ ಹೇಳ್ತಾ ರಾಯರ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಗುರುಭ್ಯೋ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.